ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಫ್ಐಆರ್ ಕೋರಿ ರದ್ದತಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತಲ್ಲ, ಅಲ್ಲಿ ತೀವ್ರ ಹಿನ್ನಡೆ ಆಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಈ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಬಿಐ ಎಫ್ಐಆರ್ ವಜಾ ಮಾಡಬೇಕು ಅಂತ ನಾವು ಕೇಳಿದ್ವಿ, ಹೈಕೋರ್ಟ್ನಲ್ಲಿ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ಕ್ವಾಶ್ ಮಾಡಬೇಕು ಎಫ್ಐಆರ್ನ ಅಂತ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಎಫ್ಐಆರ್ ರದ್ದು ಆಗಲ್ಲ ಅನ್ನೋದು ಅಂದಿದ್ದಾರೆ. ನಂದೇನು ತಪ್ಪಿಲ್ಲ, ಏನ್ ಬೇಕಾದ್ರೂ ದಾಖಲೆಯನ್ನು ಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ತಮಗಾದಂತಹ ಕಾನೂನು ಹಿನ್ನಡೆ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಫ್ಐಆರ್ ವಜಾ ಮಾಡಬೇಕು ಅಂತ ಹೇಳಿದ್ದು, ಹೈಕೋರ್ಟ್ ಅಲ್ಲಿ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅಂತ ಮೆಸೇಜ್ ಬಂದಿದೆ. ಕೋರ್ಟ್ ಏನ್ ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. ಸಿಬಿಐನವರು ಮಾಡಬೇಡಿ ಅಂತ ಹೇಳಿದ್ರು ಸಿಬಿಐನವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ಇಡಿ ಅವರು ಎಲ್ಲ ಇಡಿ ಅಂತೀನಿ, ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಒಂದ್ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೆ, ಇದನ್ನ ಲೋಕಾಯುಕ್ತ ಕೊಟ್ಟ ಮೇಲೆ ಅವರು ಸಿಬಿಐನವರು ಮಾಡಲಿಕ್ಕೆ ಬರುವುದಿಲ್ಲ. ದೇ ಕಾಂಟ್, ಸಿಬಿಐ ಕಾಂಟ್ ಡೂ ಇನ್ವೆಸ್ಟಿಗೇಷನ್ ಅಂಡ್ ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನಾನು ಏನ್ ಬೇಕು ನನ್ನ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತೀರಾ ಸರ್? ಏನು ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗ್ ಮಾತಾಡಕ್ಕಾಗ್ತದೆ? ಕೋರ್ಟ್ ಏನ್ ಹೇಳ್ತಾರೆ ಕೇಳಬೇಕಷ್ಟೇ.